ಕೋಟ್ಯಾನುಕೋಟಿ ಭಕ್ತರನ್ನ ಹೊಂದಿರುವಂತಹ ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆ. ಕಾರಣ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್. ಈಗ ಅನೇಕ ಭಕ್ತಾದಿಗಳು ಯೋಚನೆ ಮಾಡಬೇಕಾದಂತ ಸ್ಟೋರಿ ಇದು. ಭೀಮಾ ನಾಯಕ್ ಅವರು ಕೂಡ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಹೌದು, ನನಗೂ ಕೂಡ ಅನುಮಾನ ಇದೆ, ಈ ಬಗ್ಗೆ ತನಿಖೆ ಆಗಬೇಕು ಅಂತ ಭೀಮಾ ನಾಯಕ್ ಅವರು ಹೇಳ್ತಾ ಇರೋದು. ಇಷ್ಟು ವರ್ಷದಿಂದ ನಂದಿನಿ ತುಪ್ಪ ಬಳಕೆ ಆಗ್ತಾ ಇತ್ತು ತಿರುಪತಿ ತಿಮ್ಮಪ್ಪನ ಲಡ್ಡು ತಯಾರಿಕೆಗೆ. ಬಟ್ ಆ ನಂದಿನಿ ತುಪ್ಪವನ್ನ ಕೂಡ ಈಗ ಬಳಕೆ ಮಾಡಲಾಗ್ತಾ ಇಲ್ಲ, ಅದಕ್ಕೂ ಕೂಡ ಕಡಿವಾಣ ಹಾಕಿದ್ದಾರೆ. ಇದು ಕೂಡ ಅನುಮಾನ ಇದೆ ಅನ್ನುವಂತಹ ವಿಚಾರವನ್ನ ಭೀಮಾ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ. ಎಸ್, ನಮ್ಮ ಜೊತೆಗೆ KMF ಅಧ್ಯಕ್ಷ ಭೀಮಾ ನಾಯಕ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ ಅಲ್ಲಿನ CM ಇದ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಾಣಿಯ ಕಬ್ಬಿನ ಅಂಶ ತುಪ್ಪದಿಂದ ಈಗ ಅಲ್ಲಿ ಲಡ್ಡು ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಆಗಿದೆ ಸರ್. ಈ ಒಂದು ವಿಚಾರಕ್ಕೆ ಸರ್ ನೋಡಿ, ಚಂದ್ರಬಾಬು ನಾಯ್ಡು ಅವರು ಮಾನ್ಯ ಮುಖ್ಯಮಂತ್ರಿಗಳು ಏನು ಆರೋಪ ಮಾಡಿದ್ದಾರೆ, ಆರೋಪಕ್ಕೂ ನಮ್ಮ ನಂದಿನಿ ಬ್ರ್ಯಾಂಡಿಗೂ ಯಾವುದೇ ಸಂಬಂಧ ಇಲ್ಲ. ಸೊ ಅವರು ಆರೋಪ ಮಾಡಿರೋದು ಕಳೆದ 4 ವರ್ಷದಲ್ಲಿ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ತುಪ್ಪದಲ್ಲಿ ಆ ತುಪ್ಪವನ್ನು ಪ್ರಾಣಿ ಕೊಬ್ಬಿಂದ ತಯಾರು ಮಾಡಿದಂಥ ತುಪ್ಪವನ್ನು ಬಳಕೆ ಮಾಡಿದ್ದಾರೆ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ. ಸೊ ನಾನು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀನಿ. ಸೊ ಅವರ ಆರೋಪ ಈ 4 ವರ್ಷದಲ್ಲಿ ಆಗಿದಂಥ ಆರೋಪ ಅಂತ. ಅವರು 4 ವರ್ಷದಲ್ಲಿ ಏನಾಗಿದೆ ಅದನ್ನು ಅವರು ಆರೋಪ ಮಾಡಿದ್ದಾರೆ. ಈ 4 ವರ್ಷ ಗ್ಯಾಪಲ್ಲಿ ನಮ್ಮ ನಂದಿನಿ ತುಪ್ಪ ಹೋಗಿಲ್ಲ. ಸೊ ನಾವು 2013ರಿಂದ 2018 ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸರಿಸುಮಾರು 3000ರಿಂದ 4000 ಮೆಟ್ರಿಕ್ ಟನ್ ನಾವು ಕೊಟ್ಟಿದ್ದೀವಿ. ಆಮೇಲೆ 2019ರಲ್ಲಿ ಒಂದು 1700 ಟನ್ ಮೆಟ್ರಿಕ್ ಟನ್ ತುಪ್ಪ ಕೊಟ್ಟಿದ್ದೀವಿ. ಸೊ 2020ರಿಂದ 2024 ತನಕ ನಂದಿನಿ ತುಪ್ಪ 1 kg ಕೂಡ ಹೋಗಿಲ್ಲ. ಯಾಕೆ ಸರ್ ಅಲ್ಲಿ ಗೌರ್ಮೆಂಟೇ ಏನು ಇದನ್ನ ಇದು ಮಾಡಿ ಸರ್ ಅಂತ? ನೋಡಿ, ಸರ್ಕಾರಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ತುಪ್ಪ ಖರೀದಿ ಮಾಡ್ತಕ್ಕಂಥದ್ದು TTD, ತಿರುಪತಿ ಟ್ರಸ್ಟು. ಸೊ ಅವರು ಈ ಪ್ರೊಕ್ಯೂರ್ಮೆಂಟ್ ಟೆಂಡರಿಂದ ಅವರು ಟೆಂಡರ್ ಕಾಲ್ ಮಾಡ್ತಾರೆ. ಸೊ ಆ ಟೆಂಡರಲ್ಲಿ ಎಲ್ಲೋನ್ ಯಾರು ಬರ್ತಾರೆ ಅವರಿಗೆ ಅವ್ರು ಆರ್ಡರ್ ಕೊಡ್ತಾಯಿದ್ರು. ಸೊ ನಮ್ಮ ರೇಟ್ ಜಾಸ್ತಿ ಇರ್ತಾಯಿತ್ತು. ಅವರು ಕೆಲವು ಯಾರು ಕಡಿಮೆ ರೇಟ್ ಇರ್ತೀವಿ, ಈಗ ಟೆಂಡರಲ್ಲಿ ಯಾರು ಕಡಿಮೆ ಇರುತ್ತೆ ಅವರಿಗೆ ಆರ್ಡರ್ ಕೊಡೋದು. ಸೊ ಹಾಗಾಗಿ ಎಲ್ಲೋನ್ ಯಾರು ಆಗ್ತಾರೆ ಅವರಿಗೆ ಅವ್ರು ಕೆಲಸ ಕೊಡ್ತಾಯಿದ್ರು. ಸರ್, ಈಗ CM ಅವರೇ ಒಂದು ಈ ಥರ ಗಂಭೀರ ಒಂದು ಆರೋಪ ಮಾಡಿದ್ದಾರೆ. ಸಾಕಷ್ಟು ಜನ ತಿರುಪತಿ ಭಕ್ತಾದಿಗಳು ಹೋಗ್ತಾರೆ, ಪ್ರಸಾದ ತೆಗೆದುಕೊಳ್ತಾರೆ. ಈ ಥರ ಒಂದು ಅಂಶ ಇತ್ತಂದ್ರೆ ಅದೇನೋ ಒಂಥರ ಎಲ್ಲೋ ಒಂದು ಕಡೆ ಭಕ್ತಾದಿಗಳಿಗೆ. ನೀವು ಇವತ್ತು CM ಅವರು ಆರೋಪ ಮಾಡಿದ್ದನ್ನು ಇವತ್ತು ನೀವು ನೋಡ್ತಾ ಇದ್ದೀರಿ. 15-20 ದಿವಸ ಹಿಂದೆಯೇ TTDನವರು ಈ ಹೊಸ ಅಧ್ಯಕ್ಷ ಏನಾಗಿದ್ದಾರೆ ಅವರು ಒಂದು ಪ್ರೆಸ್ ಮೀಟೇ ಮಾಡಿದ್ದಾರೆ. ನಂದಿನಿ ಬ್ರ್ಯಾಂಡು ತುಪ್ಪ ಭಾಳ ಒಳ್ಳೆ ತುಪ್ಪ. ಇವತ್ತು ತುಪ್ಪದಲ್ಲಿ ಒರಿಜಿನಲ್ ಅಂತ ಯಾವುದಾದ್ರೂ ಇದ್ದರೆ ಅದು ನಂದಿನಿ ಬ್ರ್ಯಾಂಡು. ಅಂತಹ ಒಂದು ನಂದಿನಿ ಬ್ರ್ಯಾಂಡನ್ನೇ ಇವರು ಹೊರಗಿಟ್ಟು 4 ವರ್ಷದಿಂದ ಇವರು ಕಳಪೆ ತುಪ್ಪ ತೊಗೊಂಡಿದ್ದಾರೆ ಅಂತೇಳಿ ಅವರೇ ಪ್ರೆಸ್ ಮೀಟ್ ಮಾಡಿದ್ದು, ನಂದಲ್ಲ. ಹೊಸ TTDಯಲ್ಲಿರ್ತಕ್ಕಂಥ ಟ್ರಸ್ಟ್ ಕಮಿಟಿ ಸದಸ್ಯರೇ ಪ್ರೆಸ್ ಮೀಟ್ ಮಾಡಿದ್ದಾರೆ. ನನ್ನ ಹತ್ರ ಇದೆ ಅದು ವಿಡಿಯೋ. ಸೊ ನಂದಿನಿ ತುಪ್ಪವನ್ನು ಹೊರಗಿಟ್ಟು ಇವರು ಬೇರೆ ಬೇರೆ ತುಪ್ಪ ತೊಗೊಂಡಿದ್ದಾರೆ. ಇದ್ರ ಉದ್ದೇಶ ಏನು, ಸೊ ಇದ್ರ ಹಿಂದೆ ತಕ್ಕಂಥ ಉದ್ದೇಶ ಏನಂತೇಳಿ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಅವರು ಸರ್ಕಾರದವರೇ ಅದನ್ನು ತನಿಖೆ ಮಾಡಿ ಯಾವ ರೀತಿ ತುಪ್ಪ ತೊಗೊಂಡಿದ್ರು ಅವರೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಈಗ ಚಂದ್ರಬಾಬು ನಾಯ್ಡು ಅವರು ಏನು ಗಂಭೀರ ಆರೋಪ ಮಾಡಿದ್ದಾರೆ, ಸೊ ಪ್ರಾಣಿ ಕೊಬ್ಬಿಂದಾಗಿದ್ದ ಕೆಮಿಕಲ್ ತುಪ್ಪನ ಇಷ್ಟು ರೇಟ್ ಕಡಿಮೆ ರೇಟಿಗೆ ಯಾಕೆ ತುಪ್ಪ ಬಂತು ಅದೆಲ್ಲ ಅವರು ಸರ್ಕಾರ ಮಟ್ಟದಲ್ಲಿ ತನಿಖೆ ಮಾಡಿ ಯಾವ ತುಪ್ಪ ಅಂತೇಳಿ ಅವರೇ ಬಹಿರಂಗಪಡಿಸ್ಬೇಕು. ಥ್ಯಾಂಕ್ ಯು. ಎಸ್, ಇದಿಷ್ಟು KMF ಅಧ್ಯಕ್ಷ ಭೀಮಾ ನಾಯಕ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಟ್ಯಾನುಕೋಟಿ ಭಕ್ತರನ್ನ ಹೊಂದಿರುವಂತಹ ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆ. ಕಾರಣ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್. ಈಗ ಅನೇಕ ಭಕ್ತಾದಿಗಳು ಯೋಚನೆ ಮಾಡಬೇಕಾದಂತ ಸ್ಟೋರಿ ಇದು. ಭೀಮಾ ನಾಯಕ್ ಅವರು ಕೂಡ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಹೌದು, ನನಗೂ ಕೂಡ ಅನುಮಾನ ಇದೆ, ಈ ಬಗ್ಗೆ ತನಿಖೆ ಆಗಬೇಕು ಅಂತ ಭೀಮಾ ನಾಯಕ್ ಅವರು ಹೇಳ್ತಾ ಇರೋದು. ಇಷ್ಟು ವರ್ಷದಿಂದ ನಂದಿನಿ ತುಪ್ಪ ಬಳಕೆ ಆಗ್ತಾ ಇತ್ತು ತಿರುಪತಿ ತಿಮ್ಮಪ್ಪನ ಲಡ್ಡು ತಯಾರಿಕೆಗೆ. ಬಟ್ ಆ ನಂದಿನಿ ತುಪ್ಪವನ್ನ ಕೂಡ ಈಗ ಬಳಕೆ ಮಾಡಲಾಗ್ತಾ ಇಲ್ಲ, ಅದಕ್ಕೂ ಕೂಡ ಕಡಿವಾಣ ಹಾಕಿದ್ದಾರೆ. ಇದು ಕೂಡ ಅನುಮಾನ ಇದೆ ಅನ್ನುವಂತಹ ವಿಚಾರವನ್ನ ಭೀಮಾ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ. ಎಸ್, ನಮ್ಮ ಜೊತೆಗೆ KMF ಅಧ್ಯಕ್ಷ ಭೀಮಾ ನಾಯಕ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ ಅಲ್ಲಿನ CM ಇದ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಾಣಿಯ ಕಬ್ಬಿನ ಅಂಶ ತುಪ್ಪದಿಂದ ಈಗ ಅಲ್ಲಿ ಲಡ್ಡು ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಆಗಿದೆ ಸರ್. ಈ ಒಂದು ವಿಚಾರಕ್ಕೆ ಸರ್ ನೋಡಿ, ಚಂದ್ರಬಾಬು ನಾಯ್ಡು ಅವರು ಮಾನ್ಯ ಮುಖ್ಯಮಂತ್ರಿಗಳು ಏನು ಆರೋಪ ಮಾಡಿದ್ದಾರೆ, ಆರೋಪಕ್ಕೂ ನಮ್ಮ ನಂದಿನಿ ಬ್ರ್ಯಾಂಡಿಗೂ ಯಾವುದೇ ಸಂಬಂಧ ಇಲ್ಲ. ಸೊ ಅವರು ಆರೋಪ ಮಾಡಿರೋದು ಕಳೆದ 4 ವರ್ಷದಲ್ಲಿ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ತುಪ್ಪದಲ್ಲಿ ಆ ತುಪ್ಪವನ್ನು ಪ್ರಾಣಿ ಕೊಬ್ಬಿಂದ
ತಯಾರು ಮಾಡಿದಂಥ ತುಪ್ಪನ ಬಳಕೆ ಮಾಡಿದ್ದಾರೆ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ. ಸೊ ನಾನು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀನಿ. ಸೊ ಅವರ ಆರೋಪ ಈ 4 ವರ್ಷದಲ್ಲಿ ಆಗಿದಂಥ ಆರೋಪ ಅಂತ ಅವರು 4 ವರ್ಷದಲ್ಲಿ ಏನಾಗಿದೆ ಅದನ್ನು ಅವರು ಆರೋಪ ಮಾಡಿದ್ದಾರೆ. ಈ 4 ವರ್ಷ ಗ್ಯಾಪಲ್ಲಿ ನಮ್ಮ ನಂದಿನಿ ತುಪ್ಪ ಹೋಗಿಲ್ಲ. ಸೊ ನಾವು 2013ರಿಂದ 2018 ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸರಿಸುಮಾರು 3,000ರಿಂದ 4,000 ಮೆಟ್ರಿಕ್ ಟನ್ ನಾವು ಕೊಟ್ಟಿದ್ದೀವಿ. ಆಮೇಲೆ 2019ರಲ್ಲಿ ಒಂದು 1,700 ಟನ್ ಮೆಟ್ರಿಕ್ ಟನ್ ತುಪ್ಪ ಕೊಟ್ಟಿದ್ದೀವಿ. ಸೊ 2020ರಿಂದ 2024 ತನಕ ನಂದಿನಿ ತುಪ್ಪ 1 kg ಕೂಡ ಹೋಗಿಲ್ಲ. ಯಾಕೆ ಸರ್ ಅಲ್ಲಿ ಗೌರ್ಮೆಂಟೇ ಏನು ಇದನ್ನ ಇದು ಮಾಡಿ ಸರ್ ಅಂತ? ನೋಡಿ, ಸರ್ಕಾರಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ತುಪ್ಪ ಖರೀದಿ ಮಾಡ್ತಕ್ಕಂಥದ್ದು TTD, ತಿರುಪತಿ ಟ್ರಸ್ಟು. ಸೊ ಅವರು ಈ ಪ್ರೊಕ್ಯೂರ್ಮೆಂಟ್ ಟೆಂಡರಿಂದ ಅವರು ಟೆಂಡರ್ ಕಾಲ್ ಮಾಡ್ತಾರೆ. ಸೊ ಆ ಟೆಂಡರಲ್ಲಿ ಎಲ್ಲೋನ್ ಯಾರು ಬರ್ತಾರೆ ಅವರಿಗೆ ಅವ್ರು ಆರ್ಡರ್ ಕೊಡ್ತಾಯಿದ್ರು. ಸೊ ನಮ್ಮ ರೇಟ್ ಜಾಸ್ತಿ ಇರ್ತಾಯಿತ್ತು. ಅವರು ಕೆಲವು ಯಾರು ಕಡಿಮೆ ರೇಟ್ ಇರ್ತೀವಿ, ಈಗ ಟೆಂಡರಲ್ಲಿ ಯಾರು ಕಡಿಮೆ ಇರುತ್ತೆ ಅವರಿಗೆ ಆರ್ಡರ್ ಕೊಡೋದು. ಸೊ ಹಾಗಾಗಿ ಎಲ್ಲೋನ್ ಯಾರು ಆಗ್ತಾರೆ ಅವರಿಗೆ ಅವ್ರು ಕೆಲಸ ಕೊಡ್ತಾಯಿದ್ರು. ಸರ್ ಈಗ CM ಅವರೇ ಈ ಥರ ಗಂಭೀರ ಒಂದು ಆರೋಪ ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ಜನ ತಿರುಪತಿ ಭಕ್ತಾದಿಗಳು ಹೋಗ್ತಾರೆ, ಪ್ರಸಾದ ತೆಗೆದುಕೊಳ್ತಾರೆ. ಈ ಥರ ಒಂದು ಅಂಶ ಇತ್ತಂದ್ರೆ ಅದೇನೋ ಒಂಥರ ಎಲ್ಲೋ ಒಂದು ಕಡೆ ಭಕ್ತಾದಿಗಳಿಗೆ. ನೀವು ಇವತ್ತು CM ಅವರು ಆರೋಪ ಮಾಡಿದ್ದನ್ನು ಇವತ್ತು ನೀವು ನೋಡ್ತಾ ಇದ್ದೀರಿ. 15-20 ದಿವಸ ಹಿಂದೆಯೇ TTDನವರು ಈ ಹೊಸ ಅಧ್ಯಕ್ಷ ಏನಾಗಿದ್ದಾರೆ ಅವರು ಒಂದು ಪ್ರೆಸ್ ಮೀಟೇ ಮಾಡಿದ್ದಾರೆ. ನಂದಿನಿ ಬ್ರ್ಯಾಂಡು ತುಪ್ಪ ಭಾಳ ಒಳ್ಳೆ ತುಪ್ಪ. ಇವತ್ತು ತುಪ್ಪದಲ್ಲಿ ಒರಿಜಿನಲ್ ಅಂತ ಯಾವುದಾದ್ರೂ ಇದ್ದರೆ ಅದು ನಂದಿನಿ ಬ್ರ್ಯಾಂಡು. ಅಂತಹ ಒಂದು ನಂದಿನಿ ಬ್ರ್ಯಾಂಡನ್ನೇ ಇವರು ಹೊರಗಿಟ್ಟು 4 ವರ್ಷದಿಂದ ಇವರು ಕಳಪೆ ತುಪ್ಪ ತೊಗೊಂಡಿದ್ದಾರೆ ಅಂತೇಳಿ ಅವರೇ ಪ್ರೆಸ್ ಮೀಟ್ ಮಾಡಿದ್ದು, ನಂದಲ್ಲ. ಹೊಸ TTDಯಲ್ಲಿರ್ತಕ್ಕಂಥ ಟ್ರಸ್ಟ್ ಕಮಿಟಿ ಸದಸ್ಯರೇ ಪ್ರೆಸ್ ಮೀಟ್ ಮಾಡಿದ್ದಾರೆ. ನನ್ನ ಹತ್ರ ಇದೆ ಅದು ವಿಡಿಯೋ. ಸೊ ನಂದಿನಿ ತುಪ್ಪವನ್ನು ಹೊರಗಿಟ್ಟು ಇವರು ಬೇರೆ ಬೇರೆ ತುಪ್ಪ ತೊಗೊಂಡಿದ್ದಾರೆ. ಇದ್ರ ಉದ್ದೇಶ ಏನು, ಸೊ ಇದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನಂತೇಳಿ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಅವರು ಸರ್ಕಾರದವರೇ ಅದನ್ನು ತನಿಖೆ ಮಾಡಿ ಯಾವ ರೀತಿ ತುಪ್ಪ ತೊಗೊಂಡಿದ್ರು ಅವರೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಈಗ ಚಂದ್ರಬಾಬು ನಾಯ್ಡು ಅವರು ಏನು ಗಂಭೀರ ಆರೋಪ ಮಾಡಿದ್ದಾರೆ. ಸೊ ಪ್ರಾಣಿ ಕೊಬ್ಬಿಂದಾಗಿದ್ದ ಕೆಮಿಕಲ್ ತುಪ್ಪನ ಇಷ್ಟು ರೇಟ್ ಕಡಿಮೆ ರೇಟಿಗೆ ಯಾಕೆ ತುಪ್ಪ ಬಂತು ಅದೆಲ್ಲ ಅವರು ಸರ್ಕಾರ ಮಟ್ಟದಲ್ಲಿ ತನಿಖೆ ಮಾಡಿ ಯಾವ ತುಪ್ಪ ಅಂತೇಳಿ ಅವರೇ ಬಹಿರಂಗಪಡಿಸ್ಬೇಕು. ಥ್ಯಾಂಕ್ ಯು. ಎಸ್, ಇದಿಷ್ಟು KMF ಅಧ್ಯಕ್ಷ ಭೀಮನಾಯ್ಕ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಟ್ಯಾನುಕೋಟಿ ಭಕ್ತರನ್ನ ಹೊಂದಿರುವಂತಹ ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆ. ಕಾರಣ ಆಂಧ್ರ CM ಚಂದ್ರಬಾಬು ನಾಯ್ಡು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್. ಈಗ ಅನೇಕ ಭಕ್ತಾದಿಗಳು ಯೋಚನೆ ಮಾಡಬೇಕಾದಂತ ಸ್ಟೋರಿ ಇದು. ಭೀಮಾ ನಾಯಕ್ ಅವರು ಕೂಡ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಹೌದು, ನನಗೂ ಕೂಡ ಅನುಮಾನ ಇದೆ, ಈ ಬಗ್ಗೆ ತನಿಖೆ ಆಗಬೇಕು ಅಂತ ಭೀಮಾ ನಾಯಕ್ ಅವರು ಹೇಳ್ತಾ ಇರೋದು. ಇಷ್ಟು ವರ್ಷದಿಂದ ನಂದಿನಿ ತುಪ್ಪ ಬಳಕೆ ಆಗ್ತಾ ಇತ್ತು ತಿರುಪತಿ ತಿಮ್ಮಪ್ಪನ ಲಡ್ಡು ತಯಾರಿಕೆಗೆ. ಬಟ್ ಆ ನಂದಿನಿ ತುಪ್ಪವನ್ನ ಕೂಡ ಈಗ ಬಳಕೆ ಮಾಡಲಾಗ್ತಾ ಇಲ್ಲ, ಅದಕ್ಕೂ ಕೂಡ ಕಡಿವಾಣ ಹಾಕಿದ್ದಾರೆ. ಇದು ಕೂಡ ಅನುಮಾನ ಇದೆ ಅನ್ನುವಂತಹ ವಿಚಾರವನ್ನ ಭೀಮಾ ನಾಯಕ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಎಸ್, ನಮ್ಮ ಜೊತೆಗೆ KMF ಅಧ್ಯಕ್ಷ ಭೀಮನಾಯ್ಕ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ ಅಲ್ಲಿನ CM ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಾಣಿಯ ಕಬ್ಬಿನ ಅಂಶ ತುಪ್ಪದಿಂದ ಈಗ ಅಲ್ಲಿ ಲಡ್ಡು ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಆಗಿದೆ ಸರ್. ಈ ಒಂದು ವಿಚಾರಕ್ಕೆ ಸರ್ ನೋಡಿ, ಚಂದ್ರಬಾಬು ನಾಯ್ಡು ಅವರು ಮಾನ್ಯ ಮುಖ್ಯಮಂತ್ರಿಗಳು ಏನು ಆರೋಪ ಮಾಡಿದ್ದಾರೆ, ಆರೋಪಕ್ಕೂ ನಮ್ಮ ನಂದಿನಿ ಬ್ರ್ಯಾಂಡಿಗೂ ಯಾವುದೇ ಸಂಬಂಧ ಇಲ್ಲ. ಸೊ ಅವರು ಆರೋಪ ಮಾಡಿರೋದು ಕಳೆದ 4 ವರ್ಷದಲ್ಲಿ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ತುಪ್ಪದಲ್ಲಿ ಆ ತುಪ್ಪವನ್ನು ಪ್ರಾಣಿ ಕೊಬ್ಬಿಂದ ತಯಾರು ಮಾಡಿದಂಥ ತುಪ್ಪವನ್ನು ಬಳಕೆ ಮಾಡಿದ್ದಾರೆ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ. ಸೊ ನಾನು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀನಿ. ಸೊ ಅವರ ಆರೋಪ ಈ 4 ವರ್ಷದಲ್ಲಿ ಆಗಿದಂಥ ಆರೋಪ ಅಂತ ಅವರು 4 ವರ್ಷದಲ್ಲಿ ಏನಾಗಿದೆ ಅದನ್ನು ಅವರು ಆರೋಪ ಮಾಡಿದ್ದಾರೆ. ಈ 4 ವರ್ಷ ಗ್ಯಾಪಲ್ಲಿ ನಮ್ಮ ನಂದಿನಿ ತುಪ್ಪ ಹೋಗಿಲ್ಲ.